ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಉಸ್ತಾದರೇ, ನಮ್ಮ ಮನೆಯಲ್ಲಿ ಯಾವಾಗಲೂ ಬಡತನವೇ ಇದೆ. ಕಷ್ಟಗಳು ಮತ್ತು ತೊಂದರೆಗಳು ನಮ್ಮನ್ನು ಬಿಟ್ಟು ತೊಲಗುವುದೇ ಇಲ್ಲ. ಈ ರೀತಿಯ ದೂರುಗಳನ್ನು ಮತ್ತು ಚಿಂತೆಗಳನ್ನು ಹಂಚಿಕೊಳ್ಳುವ ಅನೇಕ ಮಹಿಳೆಯರು ಮತ್ತು ಪುರುಷರು ನಮ್ಮ ಸಮುದಾಯದಲ್ಲೇ ಇದ್ದಾರೆ. ಈ ತೊಂದರೆಗಳಿಗೆ ಕಾರಣವೇನಾಗಿರಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇವು ಎಂದಿಗೂ ಬಾಹ್ಯ ಕಾರಣಗಳಿಂದ ಉಂಟಾಗುವುದಿಲ್ಲ. ಬದಲಾಗಿ ನಮಗೆ ತಿಳಿಯದೆ ನಾವೇ ಮಾಡುವ ಕೆಲವು ಅಜಾಗರೂಕತೆಗಳೇ ಇದಕ್ಕೆ ಕಾರಣವಾಗಿವೆ. ಇಂತಹ ವಿಷಯಗಳನ್ನು ವಿದ್ವಾಂಸರು ಗ್ರಂಥಗಳಲ್ಲಿ ದಾಖಲಿಸಿರುವುದನ್ನು ನಾವು ಕಾಣಬಹುದು. ಮನೆಗಳಲ್ಲಿ ಬಡತನ ಉಂಟಾಗುವುದಕ್ಕೂ ಮತ್ತು ಬರಕತ್ ಆಶೀರ್ವಾದ ಕಡಿಮೆಯಾಗುವುದಕ್ಕೂ ಹಲವು ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ರಾತ್ರಿಯ ಸಮಯದಲ್ಲಿ ಮನೆಯನ್ನು ಗುಡಿಸುವುದು. ಇದರ ಪರಿಣಾಮವನ್ನು ತಿಳಿಯದೆ ರಾತ್ರಿಯ ಸಮಯದಲ್ಲಿ ಗುಡಿಸುವುದನ್ನು ಮಹಿಳೆಯರು ಒಂದು ರೂಢಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಈ ರೂಢಿಯನ್ನು ಬದಲಾಯಿಸಿದರೆ ಮಾತ್ರ ಆ ಮನೆಗಳಿಂದ ಕಷ್ಟಗಳು ದೂರವಾಗುತ್ತವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಏಕೆಂದರೆ ರಾತ್ರಿಯ ಸಮಯವು ಎಂದಿಗೂ ಇಂತಹ ಕೆಲಸಗಳಿಗೆ ನಿಗದಿಯಾಗಿಲ್ಲ. ಬದಲಾಗಿ ಅಲ್ಲಾ ತಾಲಾಗೆ ಇಬಾದತ್ ಮಾಡಲು ಮತ್ತು ಸತ್ಕಾರ್ಯಗಳನ್ನು ಹೆಚ್ಚಿಸಲು ಒದಗಿಸಲಾದ ಸಮಯವಾಗಿದೆ. ಅದಕ್ಕಾಗಿಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತಿಳಿಸಿದ್ದಾರೆ, ಇಶಾ ನಮಾಜ್ ಮಾಡಿದ ನಂತರ ನೀವು ಎಂದಿಗೂ ಮಾತನಾಡುವುದರಲ್ಲಿ ತೊಡಗಬಾರದು. ಸತ್ಕಾರ್ಯಗಳನ್ನು ಮಾಡಲು ಉದ್ದೇಶವಿಲ್ಲದಿದ್ದರೆ ಶೀಘ್ರವಾಗಿ ಮಲಗಿ ನಿದ್ದೆ ಮಾಡಿ. ರಾತ್ರಿಯ ಸಮಯದ ಮಹತ್ವವನ್ನು ಮತ್ತು ಪವಿತ್ರತೆಯನ್ನು ಈ ಪ್ರವಾದಿ ವಚನದಿಂದ ನಾವು ಅರ್ಥಮಾಡಿಕೊಳ್ಳಬಹುದು. ಆದ್ದರಿಂದ ಮನೆಯನ್ನು ಗುಡಿಸುವಂತಹ ಕೆಲಸಗಳು ಈ ಸಮಯಕ್ಕೆ ಸೂಕ್ತವಲ್ಲ. ಅಂತೆಯೇ ಕಸವನ್ನು ಒಂದೆಡೆ ಕೂಡಿಸಿಡುವುದು, ಜೇಡರ ಬಲೆಗಳನ್ನು ಸ್ವಚ್ಛಗೊಳಿಸದೆ ಬಿಡುವುದು ಇವೆಲ್ಲವೂ ಬಡತನಕ್ಕೆ ಕಾರಣವಾಗುತ್ತವೆ. ಈ ಎಲ್ಲ ವಿಷಯಗಳನ್ನು ವಿದ್ವಾಂಸರು ಚರ್ಚಿಸಿ ನಾವು ಜಾಗರೂಕರಾಗಿರಬೇಕೆಂದು ತಿಳಿಸಿದ್ದಾರೆ. ಇಂತಹ ವಿಷಯಗಳನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಜೀವನವನ್ನು ಮುನ್ನಡೆಸಲು ನಾವು ಗಮನಹರಿಸಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮೆಲ್ಲರಿಗೂ ಇದಕ್ಕೆ ತೌಫೀಕ್, ಮಾರ್ಗದರ್ಶನ ನೀಡಲಿ. ಆಮೀನ್. ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ಜ್ಞಾಪಿಸುತ್ತಾ, ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.